ನಮಸ್ಕಾರ. ಇವತ್ತು ಒಂದು ಬದಲಾವಣೆ ಇರಲಿ ಅಂಥೇಳಿ ಕಾನೂನಿನ ಒಂದು 10 ಇಂಪಾರ್ಟೆಂಟ್ ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರಕ್ಕೆ. ನಿಮ್ಗೆ ಗೊತ್ತಿರ್ಬೋದು, ಭಾಳ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲ ನಾನು ಹೇಳಲ್ಲ, ಆ ಥರ ಹೇಳಿದ್ರೆ ತಪ್ಪಾಗುತ್ತೆ. ಯಾರು ಗೊತ್ತಿಲ್ಲ ಅವ್ರಿಗೆ ತಿಳಿಸ್ಬೇಕು ಅನ್ನೋ ಕಾರಣದಿಂದ ಸಣ್ಣ ಸಣ್ಣ ವಿಷಯಗಳು, ಆದರೆ ಭಾಳ ಇಂಪಾರ್ಟೆಂಟ್ ವಿಷಯಗಳು. ನೀವು ಯಾವುದೇ ಸಿವಿಲ್ ಕೇಸ್ ಹಾಕಬೇಕಾದ್ರೆ ಜ್ಞಾಪಕ ಇಟ್ಕೋಬೇಕಂಥದ್ದು ಅಂಥದ್ರ ಬಗ್ಗೆ ಮಾತಾಡೋಕ್ಕೆ ಕೊಡ್ತಾಯಿದ್ದೀನಿ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ನನ್ನ ಸಬ್ಸ್ಕ್ರೈಬರ್ಗಳಾಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬರ್ ಆಗಿ ನನ್ನ ಚಾನಲ್ಗೆ ಅಂತ ಕೇಳಿಕೊಂಡು ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಈ ಮೊದಲನೇ ವಿಷಯ ಪ್ರೋಸೆಸ್ ಫೀ ಬಗ್ಗೆ ಮಾತಾಡ್ತೀನಿ. ಈಗ ನೀವು ಒಂದು ದಾವ ಹಾಕ್ತೀರಾ, ಆಯಿತಾ? ಏನೋ ರಾಜಿ ಅಂತ ಮಾತಾಡ್ತಾ ಕೂತಿರ್ತೀರ, ರಾಜಿ ಆಗಲ್ಲ, ಆದರೆ ವಾಯ್ದೆ ಹೋಗ್ತಾ ಇರುತ್ತೆ, ಲಿಮಿಟೇಷನ್ ಹೋಗಿಬಿಡುತ್ತೆ ಕೇಸ್ ಹಾಕ್ತಾ ಹೋದರೆ. ಎದುರುಗಡೆ ಅವ್ರು ಏನಂದರೆ ಇವ್ರು ದಾವ ಹಾಕದೇ ಇರೋ ಥರ ಲಿಮಿಟೇಷನ್ ಮೀರೋ ಥರ ನೋಡ್ಕೊಳಕ್ಕೆ ಕೂತಿರ್ತಾರೆ, ಅವ್ರು ನಿಮ್ಗಿಂತ ಬುದ್ಧಿವಂತರು. ಅವಾಗ ನೀವೇನು ಮಾಡಬೇಕಾಗತ್ತೆ? ನೀವು ಹಾಕಿದ್ದು ಅವ್ರಿಗೆ ಗೊತ್ತಾಗಬಾರ್ದು, ಆದರೆ ಹಾಕ್ದಂಗೆ ಆಗಿರಬೇಕು. ಏನು ಮಾಡ್ಬೋದು? ನೀವೊಂದು ದಾವ ಹಾಕಿ, ಗೊತ್ತಾಯ್ತಾ? ಏನು ಕೇಳ್ತಿರೋ ಕೇಳಿ, ಅದು ಕೋರ್ಟಿನ ಮುಂದೆ ಹೋಗುತ್ತೆ. ಕೋರ್ಟಲ್ಲಿ ಜಡ್ಜ್ ಏನು ಮಾಡ್ತಾರೆ? ಸೂಟ್ ಸಮನ್ಸಿಗೆ ಆರ್ಡ್ರ್ ಮಾಡ್ತಾರೆ, ಸಮನ್ಸ್ ಕಳಿಸ್ಕೊಡಿ ಸೂಟಿನ ಬಗ್ಗೆ. ಮತ್ತು ಏನು ಹಾಕಿದ್ದಾರೆ, ಮಧ್ಯಂತರ ಆಜ್ಞೆ ಕೋರಿ, ಇಂಟರ್ಲೋಕೇಟರಿ ಅಪ್ಲಿಕೇಶನ್, ಅದಕ್ಕೆ ನೋಟಿಸ್ ಕಳಿಸಿ ಅಂತ ಆರ್ಡ್ರ್ ಮಾಡ್ತಾರೆ, ಗೊತ್ತಾಯ್ತಾ? ಅದು ಆಫೀಸಿಗೆ ಬರುತ್ತೆ ಫೈಲು. ಆಫೀಸ್ನವರು ನೀವು ಪ್ರೋಸೆಸ್ ಫೀ ಕಟ್ಟಿದರೆ, ಅಂದರೆ PF ಅಂತೀವಿ ನಾವು, ಆ PF ಕಟ್ಟಿದರೆ ಆ ಸಮನ್ಸು ನೋಟಿಸು ಕಳಿಸ್ತಾರೆ, ಇಲ್ದವ್ರು ಕಳಿಸಲ್ಲ. ಇದು ನಮ್ಮ ಕೈಯಲ್ಲಿ, ಆಯಿತಾ? ನೀವು ಮುಂದೂಡಬೇಕು ಅಂತಿದ್ರೆ, ಗೊತ್ತಾಗಬಾರ್ದು, ರಾಜಿ ಮಾತು ನಡೀತಾ ಇದೆ, ಅವ್ರಿಗೆ ಕೇಸ್ ಹಾಕಿದ್ದು ಗೊತ್ತಾಗ್ಬಿಟ್ರೆ ರಾಜಿ ಆಗಲ್ಲ ಅಂತಿದ್ರೆ ಲಿಮಿಟೇಷನ್ನಾಗಿ ಹಾಕಿರ್ತೀರ, ಪ್ರೋಸೆಸ್ ಫೀ ಕೊಟ್ಟಬೇಡಿ ಕೋರ್ಟ್ಗೆ. ಈಗ ನೀವು ಹಾಕಿದ ತಕ್ಷಣ 1, 2, 3 ತಿಂಗಳು ಕೊಟ್ಟು, ಬೆಂಗಳೂರಲ್ಲಂತೂ 2-3 ತಿಂಗಳು ಆಗುತ್ತಪ್ಪ, ಬೇರೆ ಕಡೆ ಕಮ್ಮಿ ಆಗ್ಬೋದು, ಏನು ತೊಂದರೆ ಇಲ್ಲ. ಆದರೆ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ನೀವು ಅದನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟೈಮ್ ಕರೀತಾರೆ ಕೇಸು, ಗೊತ್ತಾ? ಆವಾಗ ಪ್ರೋಸೆಸ್ ಫೀ ಕೊಟ್ಟಿಲ್ಲ ಸ್ವಾಮಿ ಇವರು ಎಂಥದ್ದು, ಆದ್ದರಿಂದ ಸಮನ್ಸು ನೋಟಿಸ್ ಕಳಿಸಿಲ್ಲ ಅಂತ ಆಫೀಸ್ನವ್ರು ಬರೆದಿರ್ತಾರೆ. ಯಾಕ್ರಿ ಅಂತ ಹೇಳಿದ್ರೆ, ಇಲ್ಲೇ ಕೊಡ್ತಾಯಿ ಸ್ವಾಮಿ ಅಂತ ಕೋರ್ಟಲ್ಲೇ ಕೊಟ್ಟರಾಯ್ತು, ಅಥವಾ ಕಟ್ತೀವಿ ಅಂತ ಹೇಳಿದ್ರಾಯ್ತು. ಅವಾಗ ಬೇಕಾದ್ರೆ 2ನೇ ಸಲ ಡೆಫಿಷಿಟ್ ಕಟ್ಟಿ, ಕಮ್ಮಿ ಕಟ್ಟಿ. ಈಗ 50 ರೂಪಾಯಿ ಕಟ್ಟಬೇಕು, 40 ರೂಪಾಯಿ ಕಟ್ಟಿದ್ರೆ ಅವ್ನು ಕಳ್ಸೋಕ್ಕೆ ಬರೋಲ್ಲ. ಈ ಥರ ನೀವು ಮಾಡೋದ್ರ ಮೂಲಕ ಆ ಕೋರ್ಟಿಂದ ಸಮನ್ಸು ನೋಟಿಸು ಹೋಗೋದನ್ನು ಮುಂದೂಡ್ಬೋದು. ಇದು ಮೊದಲನೇ ಪಾಯಿಂಟ್, ಆಯಿತಾ? 2ನೇ ವಿಷಯ ಅಂದರೆ, ಈ ಕೇವೇಟ್ ಹಾಕ್ತೀರಪ್ಪ, ಯಾರೋ ಒಬ್ಬರು ನಿಮ್ಮ ಮೇಲೆ ಕೇಸ್ ಹಾಕಿ ಒಂದು ಆರ್ಡ್ರು ಮಧ್ಯಂತರ ಆಜ್ಞೆ ಕೋರ್ಬೋದು ಅಂತ ನಿಮ್ಗೆ ಅನುಮಾನ ಇರುತ್ತೆ, ಅವ್ರ ಮೇಲೆ ಕೇಸ್ ಹಾಕಬೇಕು, ಆ ಕೇವೇಟ್ ಹಾಕಬೇಕು. ಆದರೆ ಅವ್ರಿಗೆ ಗೊತ್ತಾಗಬಾರ್ದು ನೀವು ಕೇವೇಟ್ ಹಾಕಿರೋದು. ಅವರು ಕೇವೇಟ್ ಹಾಕಿಲ್ಲ ಅಂತಲೇ ಆರಾಮಾಗಿರೋದು. ಒಂದು ವೇಳೆ ಹಾಕಿದರೆ ಯಾವುದೇ ಆರ್ಡ್ರ್ ಹಾಕಬಾರ್ದು. ಅವಾಗ ಏನು ಮಾಡಬೇಕು? ನೀವು ಕೇವೇಟ್ ಹಾಕಿ, ಯಾರ ವಿರುದ್ಧ ಹಾಕ್ತಾಯಿದ್ರೋ ಅವ್ರ ಹೆಸರು, ತಂದೆ ಹೆಸರು, ಗಂಡನ ಹೆಸರು, ಮಗನ ಹೆಸರು ಏನೋ ಒಂದು ಬರೀರಿ, ಅಥವಾ ಕಂಪ್ನಿ ಆದರೆ ಕಂಪ್ನಿ ಹೆಸರು ಬರೀರಿ. ಆದರೆ ಅಡ್ರೆಸ್ ಮಾತ್ರ ತಪ್ಪು ಬರೆದುಬಿಟ್ರಾಯ್ತು. ನೀವು ರಿಜಿಸ್ಟರ್ ಪೋಸ್ಟ್ ಮಾಡ್ತಿರಲ್ಲ, ಯಾಕಂದರೆ ಕೇವೇಟ್ ಹಾಕಿದಾಗ ನೀವು ರಿಜಿಸ್ಟರ್ ಪೋಸ್ಟ್ ಮಾಡಿ ಕೇವೇಟ್ ಕಾಪಿನ, ಆ ರೆಸಿಪ್ಟನ್ನು ಕೋರ್ಟಿಗೆ ಹಾಜರು ಮಾಡಬೇಕು, ಕಳಿಸಿದ್ದೀವಿ ಅಂತ, ಆಯಿತಾ? ನೀವು ರಾಂಗ್ ಅಡ್ರೆಸ್ ಬರೆದು ಅವ್ರಿಗೆ ಹೋಗಲ್ಲ, ಆದರೆ ಅವ್ರ ಎಗನೆಸ್ಟು ಕೇವೇಟ್ ರಿಜಿಸ್ಟರ್ ಆಗಿರುತ್ತೆ. ಅವ್ರೇನಾರ ಕೇಸ್ ಹಾಕಿದರೆ ಅಡ್ರೆಸ್ ನೋಡೋಕ್ಕೆ ಹೋಗಲ್ಲ ಕೋರ್ಟಲ್ಲಿ, ಯಾವ ವ್ಯಕ್ತಿ ತಂದೆ ಹೆಸರು, ಗಂಡನ ಹೆಸರು ಟ್ಯಾಲಿ ಆದ್ರೆ ಸಾಕು, ಅವರು ಕೇವೇಟ್ ಇದೆ ಅಂತ. ಇದು ನಿಮಗೆ ಗೊತ್ತಿಲ್ಲ. ಇದು 2ನೇ ವಿಷಯ. 3ನೇ ವಿಷಯ, ಕೆಲವು ಸಲ ಏನಾಗುತ್ತೆ, ನೀವು ದಾವ ಹಾಕ್ತೀರಾ, ಆದರೆ ಎದುರುಗಡೆ ಅವ್ರು ನಿಮಗೆ ಗೊತ್ತಿರುತ್ತೆ, ಅವರು ಕೋರ್ಟಿಂದ ಬೇಲಿಫ್ ಬಂದರೆ, ಅಂದರೆ ಅಮೀನು ಅಂತ ಸಾಮಾನ್ಯವಾಗಿ ಮಾತಾಡ್ತೀವಿ, ತೊಗೊಳ್ಳಲ್ಲ, ಹೆಂಗಾರ ಮ್ಯಾನೇಜ್ ಮಾಡ್ತಾರೆ, ದುಡ್ಡು ಕೊಟ್ಟು ವಾಪಸ್ ಕಳಿಸ್ತಾರೆ, ಪೋಸ್ಟಲ್ಲಿ ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ರೆ ಪೋಸ್ಟ್ ಮ್ಯಾನಿಗೆ ಬುಕ್ ಮಾಡಿಬಿಡ್ತಾರೆ, ಇತ್ಯಾದಿಗಳಿದ್ದರೆ ನೀವೇನು ಮಾಡ್ಬೋದು? ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಹಾಕಿ ಹ್ಯಾಂಡ್ ಸಮನ್ಸ್ ಕೊಡಿ ಸ್ವಾಮಿ ಅಂತ ಕೇಳ್ಬೋದು. ನಿಮ್ಮ ಕೈಯಲ್ಲೇ ಕೊಡ್ತಾರೆ ಹ್ಯಾಂಡ್ ಸಮನ್ಸ್. ಅದಕ್ಕೊಂದು ಸ್ಪೆಷಲ್ ಅಪ್ಲಿಕೇಶನ್ ಹಾಕಿದರೆ ಪರ್ಮಿಷನ್ ತೊಗೊಂಡು, ಈ ಥರ ಅವರು ನಾವು ನೋಟಿಸ್ ಕಳಿಸಾಗ ತೊಗೊಳ್ಳಲ್ಲ, ಯಾವುದೂ ತೊಗೊಳ್ಳಲ್ಲ, ಆ ಥರ ಅಭ್ಯಾಸ ಇರ್ತಕ್ಕಂಥ ವ್ಯಕ್ತಿಗಳು ದಯಮಾಡಿ ನಮಗೆ ಸಮನ್ಸನ್ನು ಕೈಯಲ್ಲಿ ಕೊಡಿ, ಹ್ಯಾಂಡ್ ಸಮನ್ಸ್ ಕೊಡಿ, ನಾನು ಸರ್ವಿಸ್ ಮಾಡ್ತೀನಿ ಅಂತ ಹೇಳಿದರೆ ಕೊಡ್ತಾರೆ. ನೀವು ತೊಗೊಂಡೋಗೋರೆ ಸರ್ವಿಸ್ ಮಾಡ್ಬೋದು. ನಿರಾಕರಿಸಿದರೆ ಒಂದು ಫೋಟೋ ಹೊಡ್ಕೊಂಡು ಅಥವಾ ವಿಡಿಯೋಗ್ರಾಫ್ ಮಾಡಿಕೊಂಡು ನಿರಾಕರಿಸೋದು ತೊಗೊಂಡು ಕೋರ್ಟಿಗೆ. ಇದೊಂದು ಪಾಯಿಂಟ್, ಆಯಿತಾ? ಇದು ಜ್ಞಾಪಕ ಇಟ್ಕೊಳ್ಳಿ ನೀವು. ಮತ್ತು 3ನೇದು, ಈಗೊಂದು 2ನೇ ಕೋರ್ಟಲ್ಲಿ ನಿಮ್ಮ ಎಗನೆಸ್ಟ್ ಜಡ್ಜ್ಮೆಂಟ್ ಆಯ್ತಪ್ಪ, 2ನೇ ಕೋರ್ಟಿಗೆ ಹೋಗಬೇಕು, ಫಸ್ಟ್ ಅಪೀಲ್ ಹಾಕಬೇಕು, ಆಯಿತಾ? ಹಾಕ್ತೀರಾ, ಆಯಿತು. ಆದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ನಿಮ್ಮ ಕಣ್ಣಿಗೆ ಬಾರದೆ, ಅಥವಾ ಲಾಯರು ತಲೆ ಕೆಡಿಸ್ಕೊಳ್ದೆ, ಲಾಯರ್ ಅಡ್ವೈಸ್ ಮಾಡದೆ ಕೆಲವು ವಿಷಯಗಳನ್ನು, ಕೆಲವು ದಾಖಲೆಗಳನ್ನು 2ನೇ ಕೋರ್ಟಲ್ಲಿ ಹಾಕಿಲ್ಲ, ಸಾಕ್ಷ್ಯಗಳನ್ನು ಹಾಜರು ಮಾಡಿಲ್ಲ ಕೋರ್ಟಿನ ಮುಂದೆ,
ಇದರಿಂದ ನಿಮಗೆ ಜಡ್ಜ್ಮೆಂಟು ನಿಮ್ಮ ವಿರುದ್ಧವಾಗಿ ಆಗಿದೆ. ಅದರಿಂದ ನೀವೇನು ಮಾಡ್ಬೋದು, ಆ ಫಸ್ಟ್ ಅಪೀಲಲ್ಲಿ ಒಂದು ಅಪ್ಲಿಕೇಶನ್ ಹಾಕಬೇಕು ಅಡಿಷನಲ್ ಎವಿಡೆನ್ಸಿಗೆ. ಸ್ವಾಮಿ ಇಂಥ ಇದನ್ನು ನಮ್ಮ ಹತ್ರ ಇರಲಿಲ್ಲ, ಹುಡುಕಿರು ಸಿಗಲಿಲ್ಲ ಆ ಟೈಮ್ನಲ್ಲಿ, ಆದ್ದರಿಂದ ಹಾಕೋಕ್ಕಾಗಿಲ್ಲ, ಈಗ ಹಾಕಬೇಕು, ಹಾಕಕ್ಕೆ ಅವಕಾಶ ಕೊಡಿ ಪರ್ಮನೆಂಟ್ ಇದು ನಮಗೆ ಕೋರ್ಟಲ್ಲಿ ಅಡಿಷನಲ್ ಎವಿಡೆನ್ಸ್ ಮಾಡೋದಕ್ಕೆ ಅಂತ. ಮತ್ತು ಇನ್ಯಾರೋ ಒಬ್ಬರು ವಿಟ್ನೆಸ್ ಇರಲಿಲ್ಲ, ಪರದೇಶದಲ್ಲಿದ್ದರು, ಹುಷಾರಿಲ್ಲ, ಕರ್ಕೊಂಬರೋಕ್ಕಾಗಿಲ್ಲ ಇತ್ಯಾದಿಗಳನ್ನು ಹೇಳಿದ್ರೆ ಆಗ ವಿಟ್ನೆಸ್ಗಳನ್ನು ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ನೀವು ಅಲೋ ಆದ ತಕ್ಷಣ ಅದನ್ನು ತೆರಗಡೆ ಕೋರ್ಟಿಗೆ ಕಳಿಸ್ತಾರೆ. ಆ ತೆರಗಡೆ ಕೋರ್ಟಲ್ಲಿ ನೀವು ಆ ಒಂದು ಎವಿಡೆನ್ಸನ್ನು ಹಾಜರು ಮಾಡ್ಬೋದು. ಮತ್ತು ನಿಮ್ಮ ಎವಿಡೆನ್ಸ್ ಏನಿರುತ್ತೆ ಮೊದಲು ಹಾಕಿದ್ದಕ್ಕೆ ಈಗ ಹಾಕಿ ಹೆಚ್ಚಿನ ಎವಿಡೆನ್ಸ್ ಹಾಕಿ ಸ್ವಲ್ಪ ಇಂಪ್ರೂವ್ ಮಾಡ್ಬೋದು ನಿಮ್ಮ ಕೇಸನ್ನ. ಗೊತ್ತಾಯ್ತಾ? ಇದೊಂದು ವಿಷಯ ತಿಳಿಸ್ಬೇಕು ಅಂತಿದ್ದೆ. ಮತ್ತು ಈ ಚೆಕ್ ಬೌನ್ಸ್ ಕೇಸ್ ಹಾಕ್ತೀರಾ ನೀವು, ಗೊತ್ತಾಯ್ತಾ? ಅದು ಹೇಳಿದ್ದೆ ಹಿಂದೆ ನಾನು ವಿಡಿಯೋ ಮಾಡಿ, ಆಲ್ಮೋಸ್ಟ್ ಸಿವಿಲ್ ಕೇಸ್ ಥರ ಆಗೋಗ್ಬಿಟ್ಟಿದೆ ಅಂತ. ಆದರೆ ಪ್ರೊಸೀಜರ್ ಮಾತ್ರ ಕ್ರಿಮಿನಲ್ಲು, ಎಲ್ಲ ರೀತಿಯಲ್ಲೂ ಸಿವಿಲ್ ಕೇಸ್ ಆಗೋಗ್ಬಿಟ್ಟಿದೆ ಅಂತ. ಅಲ್ಲಿ ನೀವು ಕಂಪ್ಲೇನೆಂಟ್ ಆದರೆ, ನೀವು ಚೆಕ್ ಇಸ್ಕೊಂಡು ಕೇಸ್ ಹಾಕಿದರೆ ಅಲ್ಲಿ ನಿಮ್ಗೆ ಹೋಗೋಕ್ಕಾಗದೆ ಹೋದರೆ ಸಿವಿಲ್ ಕೇಸಲ್ಲಿ ಕೊಟ್ಟಂಗೆ ಪವರ್ ಆಫ್ ಅಟಾರ್ನಿ ಕೊಡ್ಬೋದು. ಗೊತ್ತಾಯ್ತು? ಪವರ್ ಆಫ್ ಅಟಾರ್ನಿ ಹೊರಡ್ರು ಕೇಸ್ ನಡೆಸ್ಕೊಂಡು ಹೋಗ್ಬೋದು. ಇದೊಂದು ಮನಸ್ಸಲ್ಲಿ ಇರಲಿ, ನಿಮಗೆ ಜ್ಞಾಪಕ ಇರಲಿ. ನೀವು ಹೋಗಬೇಕಾದಿಲ್ಲ ಚೆಕ್ ಬೌನ್ಸ್ ಕೇಸಿಗೆ, ಪವರ್ ಆಫ್ ಅಟಾರ್ನಿ ಕೊಟ್ಬಿಟ್ರೆ ಸಾಕು, ಅವ್ರು ಯಾರಾದರೂ ನಡೆಸ್ಕೊಂಡು ಹೋಗು. ನಿಮ್ಮ ಸ್ನೇಹಿತರು, ಸಂಬಂಧಿಗಳು, ಮಕ್ಕಳು ಯಾರಾದರೂ ನಡೆಸ್ಬೋದು. ಆಯಿತಾ? ಈ ನಿಮಗೆ ಗೊತ್ತಿದೆ, ಈಗ ಯಾರಾದರೂ ದಾವಾ ಹಾಕಿ ಆ ದಾವಾದಲ್ಲೇ ಅವ್ರು ಹೇಳಿರ್ತಕ್ಕಂಥ ಸಂಗತಿಗಳಲ್ಲಿ, ಅಂದರೆ ಅವ್ರ ಬ್ಲೈಂಟ್ನಿಂದ ದಾವಾ ಅರ್ಜಿಯಲ್ಲೇ ಏನಾದ್ರು ತಪ್ಪುಗಳಿದ್ದರೆ, ಲಿಮಿಟೇಷನ್ನು, ಕೋರ್ಟ್ ಫೀ, ಅಥವಾ ಇಲ್ಲಿ ಚಲಾಯಿಸೋಕ್ಕೆ ಹಕ್ಕೇ ಇಲ್ಲದೆ ಕೇಸ್ ಹಾಕಿದರೆ ಅಂಥವ್ರು ನೀವು ಆರ್ಡರ್ 7 ರೂಲ್ 11 ಅಪ್ಲಿಕೇಶನ್ ಹಾಕಿ ವಜಾ ಮಾಡಿಸ್ಬೋದು, ರಿಜೆಕ್ಷನ್ ಆಫ್ ಕ್ಲೈಂಟು. ಆಯಿತಾ? ಒಂದು ವೇಳೆ ಇಲ್ಲಪ್ಪ, ಕೆಲವು ದಾಖಲೆಗಳನ್ನು ಹಾಜರು ಮಾಡಬೇಕಾಗುತ್ತೆ, ಹಾಜರು ಮಾಡಿ ಇದು ನಾಟ್ ಮೇಂಟೇನಬಲ್ ಸ್ವಾಮಿ, ಇಲ್ಲಿ ಹಾಕೋಕ್ಕೆ ಅವಕಾಶ ಇಲ್ಲ, ಹಾಕಿದ್ದಾರೆ ಅಂತ ಹೇಳಬೇಕಾಗತ್ತೆ. ಅವಾಗ ಏನು ಮಾಡ್ಬೋದು, ನೀವು ಪ್ರಿಲಿಮಿನರಿ ಇಶ್ಯೂ ರೈಸ್ ಮಾಡಿ, ಫ್ರೇಮ್ ಮಾಡಿ ಅಂತೇಳಿ ಅಪ್ಲಿಕೇಶನ್ ಹಾಕ್ಬೋದು. ಇಂಥ ವಿಷಯ ಇಲ್ಲ, ಈಗಾಗಲೇ ನಮ್ಮ ಕುಟುಂಬದಲ್ಲಿ ಇದು ಪಾರ್ಟಿಷನ್ ಆಗೋಗ್ಬಿಟ್ಟಿದೆ, ಆದರೂ ಮತ್ತೆ ಪಾರ್ಟಿಷನ್ಗೆ ಹಾಕಿದ್ದಾರೆ, ಬರೋದಿಲ್ಲ ಅಂತ ಹೇಳೋಕ್ಕೆ, ಅಥವಾ ಇನ್ನೇನೋ ಒಂದು ಸತ್ಯವಾದ ಸಂಗತಿ ಹೇಳೋದಕ್ಕೆ, ಆಯಿತಾ, ಇದು ತೀರ್ಮಾನ ಆಗೋಗ್ಬಿಟ್ಟಿದೆ ಮೊದಲೇ ರೆಸ್ಟಿಡ್ಯೂಕೇಟ ಅಂಥೇಳಿ ಹಾಕೋದಕ್ಕೆ ನೀವೇನು ಮಾಡ್ಬೋದು, ಒಂದು ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ತೊಗೊಂಡು, ಸ್ವಾಮಿ ಇದನ್ನು ಪ್ರಿಲಿಮಿನರಿ ಇಶ್ಯೂ, ಪೂರ್ವಭಾವಿ ಕೇಸಿಗೆ ಎವಿಡೆನ್ಸ್ ಮಾಡೋದಕ್ಕೆ ಮತ್ತು ಆರ್ಗ್ಯುಮೆಂಟ್ ಮಾಡಿದ್ರೆ ಟೈಮ್ ಎಷ್ಟಾಗುತ್ತೆ, ಅಬ್ಯೂಸ್ ಆಫ್ ಪ್ರೋಸೆಸ್ ಆಫ್ ಲಾ, ಅಂದರೆ ಕೋರ್ಟಿನ ಸಮಯ ಹಾಳಾಗುತ್ತೆ. ಆದ್ದರಿಂದ ಇದೊಂದನ್ನು ಮೂಲಭೂತವಾಗಿ ಮೊದಲೇ ಪೂರ್ವಭಾವಿ ವಿವಾದಾಂಶ ಮಾಡಿಬಿಟ್ಟು ತೀರ್ಮಾನ ಮಾಡಿ ಅಂದರೆ ಅದನ್ನು ತೀರ್ಮಾನ ಮಾಡ್ತಾರೆ. ಆಯಿತಾ? ಇದೊಂದು ವಿಷಯನೇ ತಿಳ್ಕೊಬೇಕಾದ್ದು. ಮತ್ತು ಪಾರ್ಟಿಷನ್ ಸೂಟ್ ಹಾಕಿದಾಗ ಈಗ ನೀವು ಪ್ರತಿವಾದಿಯಾಗಿರ್ತೀರ, ನೀವು ಕುಟುಂಬದ ಸದಸ್ಯರು, ನಿಮಗೂ ಒಂದು ಹಕ್ಕು ಬರಬೇಕಲ್ವ, ನಿಮಗೂ ಡಿಗ್ರಿ ಆಗಬೇಕು. ಆವಾಗ ಏನು ಮಾಡಬೇಕಾಗುತ್ತೆ, ನೀವು ಕೌಂಟ್ರ್ ಕ್ಲೈಮ್ ಮಾಡಿಬಿಡಿ. ಕೌಂಟ್ರ್ ಕ್ಲೈಮ್, ನನಗೂ ಇದರಲ್ಲಿ ಭಾಗ ಇದೆ, ಒಂದು ಭಾಗ ಬರಬೇಕು, 5ನೇ ಒಂದು ಭಾಗನೋ 4ನೇ ಒಂದು ಭಾಗನೋ ಪ್ಲೆಂಟಿ ಫೀ ಬರೋ ಥರ ಮಾಡಿ ಆರ್ಡ್ರು ಅಂಥೇಳಿ ಮಾಡಿ ಒಂದು 200 ರೂಪಾಯಿ ಕೋರ್ಟ್ ಫೀ ಕಟ್ಬಿಡಿ, ನಿಮ್ಮ ಹೆಸರು ಡಿಗ್ರಿ ಮಾಡಿಕೊಡ್ತಾರೆ. ಆಯಿತಾ? ಇದನ್ನು ಮರಿಬಾರ್ದು. ಅವರೊಬ್ಬರೇ ಮಾಡಿದ್ರೆ ಆಮೇಲೆ ನೀವು ಕಟ್ಟಬೇಕಾಗುತ್ತೆ. ಯಾಕೆ ಬೇಕು, ಕೋರ್ಟಲ್ಲಿ ನಡೀತಿರ್ಬೇಕಾದ್ರೆ ಕಟ್ಟಿಬಿಡಿ, ಕೇಳಿಬಿಡಿ, ಕೌಂಟ್ರ್ ಕ್ಲೈಮು ಬಂದೋಯ್ತಲ್ಲ, ಮುಗಿದೋಯ್ತಲ್ಲ, ಮತ್ತೇನು ಕಷ್ಟ. ಇಷ್ಟು ಅಂಶಗಳನ್ನು ಬಹಳ ಮೂಲಭೂತವಾದ್ದು, ಬಹಳ ಪ್ರಿಲಿಮಿನರಿ ಆದ್ದು, ಮತ್ತು ತುಂಬ ಅವಶ್ಯಕವಾಗಿ ತಿಳ್ಕೊಬೇಕಾದ ವಿಷಯಗಳಿವು. ಆದ್ದರಿಂದ ಇದನ್ನೆಲ್ಲ ಒಟ್ಟು ಮಾಡಿ ನಿಮಗೆ ಹೇಳಿದ್ದೀನಿ ಸಂಕ್ಷಿಪ್ತವಾಗಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.